ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಟೈಮ್ ಆಗಿದೆ, ಆಲ್ರೆಡಿ 12:30 ಆಗಿದೆ. ಯಾಕೆಂದರೆ ಮನೆ ಕೆಲಸ ಎಲ್ಲ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿಗೆ ಸೇರಿಸ್ತೀನಿ. ಮತ್ತು ಹಾಗೆಯೇ ಮನೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಂ ಖುಷಿ, ನಿಂಗೆ ಗೊತ್ತಾಯ್ತು ನೋಡಿ ಟೈಮ್ನ? ನಾನೇ ಹೇಳ್ದೆ ಆಗಬೇಡಿ. 1 ಗಂಟೆ 5 ನಿಮಿಷ ಆಗ್ಬಿಟ್ಟೈತೆ. ನಾನು ನೋಡಲ್ಲ, ನಾನು ನಿಜ 1:15 ಆಗಿದೆ ಅಂತ ಹೇಳ್ದ. ಸೊ ನಾನಂದೆ 1 ಗಂಟೆ ಕರೆಕ್ಟ್ ಆಗಿ ಅಂತ. ಸೊ ನಿಮ್ಗೆ ಹೇಳ್ದೆ ನಾನು. ತುಂಬಾ ಮುದ್ದೆ ಕಾಣ್ತಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಡ್ರೆಸ್. ಕಾರ್ಡ್ ಮುಂದೆ ಬಂದೇವಾ? ಮುಂದೆ ಬರ್ಲ ಹಿಂದೆ ಹೋಗ್ಲಾ? ಸುಂದ್ರಿ ಚೆನ್ನಾಗಿದೆ. ಮುಂದೆ ಬರ್ಲ ಹಿಂದೆ ಹೋಗ್ಲಾ? ತೋರಿಸು, ಚೆನ್ನಾಗಿ ಕಾಣಿಸ್ತಿದೆಯಾ? ಬಟರ್ಫ್ಲೈ ಏನಾಗಿದೆ. ನೀವು ವಾಟರ್ ಇಟ್ಟು ಹಾಕ್ಬಿಟ್ಟು ನಾವೆಲ್ಲವರು ವಾಟರ್ ತಗೊಂಡು ಹೋಗ್ತೀವಿ. ನನಗಂತೂ ನೀರು ಬೇಕೇ ಬೇಕು ಎಲ್ಲಿಗೋದ್ರೂ. ಹಾಗಾಗಿ ನಾವು ಮನೆ ಚೇಂಜ್ ಮಾಡ್ತಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ನಾವೇ ಮನೆ ಹುಡ್ಕೋಣ. ಇವಾಗೆಲ್ಲ ಬಾಡಿಗೆ ಮನೆ ಮಾಡ್ತೀವಿ. ನಾವು 15,000 ರೂಪಾಯಿ ಬಾಡಿಗೆ ಕೊಡ್ಬೇಕಂದ್ರೆ ಅವ್ರಿಗೆ ಕಮಿಷನ್ನೇ ಕೊಡಬೇಕಾಗುತ್ತೆ 15,000. ಮತ್ತು ಅದರಲ್ಲಿ ಮನೆ ಖಾಲಿ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಕೊಡ್ತಾರೋ ದುಡ್ಡು ಕೂಡ 1 ತಿಂಗಳು ಕಟ್ ಮಾಡ್ಕೊಳ್ತಾರಲ್ವ. ನಮಗೊಂದಿಷ್ಟು ಫಾಲೋವರ್ಸು ಹೇಳಿದರು, ಇಂಥವು ಮನೆಯದ ಬಂದು ನೋಡಿ ಅಂತ. ನಮಗೆ ಏನಾದರೂ ಯಾವ್ಯಾವ ಜಾಗ ಗೊತ್ತಾ? ಶ್ರೀರಾಮ್ಪುರ, ದಟ್ಟಗಳ್ಳಿ, ರಾಮಕೃಷ್ಣ ನಗರ, ಮತ್ತು ಕುವೆಂಪು ನಗರ, ಮತ್ತು ಸಿ ನಗರ, ಇಲ್ಲಿವರೆಗೂ ಏನಾದರೂ ಮನೆ ಗೊತ್ತಿರೋದಿದ್ದರೆ ಬಾಡಿಗೆ ಮನೆ ಚೆನ್ನಾಗಿರೋ ಮನೆ ಆಗಬೇಕು ನಮಗೆ. ಡಬಲ್ ಬೆಡ್ರೂಮ್, 3 ಬೆಡ್ರೂಮ್ ಆದರೂ ಓಕೆ. ಮನೆ ಚೆನ್ನಾಗಿರಬೇಕು ಅಂತ ಮನೆ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇವಾಗ ನಾವು ಮನೆ ನೋಡ್ಲಿಕ್ಕೆ ಹೋಗ್ತಿದ್ವಿ. ನಾವೇ ಹುಡುಕ್ತೀವಿ ಇವತ್ತು. ನಮ್ಮ ಮನೆ ಒಬ್ರು ಹೇಳಿದ್ದಾರೆ, ಆ ಮನೆ ಕೂಡ ಹೋಗಿ ನೋಡೋಣ. ಸ್ವಲ್ಪ ದೂರ ಆಯಿತು ಅನ್ನಿಸ್ತು, ಆದರೂ ಒಬ್ಬ ಆಗೋದೇ ಸೈಡು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಇವತ್ತಂತೂ ನಮ್ಮ ಮನೆ ಸಿಕ್ಕಾಬಟ್ಟೆ ಕೆಲಸ ಇದೆ. ಏನಕ್ಕೆ ಅಂದರೆ ನಾವು ಹೊರಗಡೆ ಅಲ್ಲಿ ಇಲ್ಲಿ ಅಂತ ಹೋದರೆ ಅಂದರೆ ಬೆಳಗ್ಗೆ ಹೇಳ್ತೀವಿ, ಎದ್ಬಿಟ್ಟು ಎಲ್ಲ ತಿಂಡಿಗೆ ಪ್ರಿಪೇರ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಬಿಟ್ಟು ಹಾಗೆ ಹೋಗ್ತೀವಿ. ಮತ್ತು ಅಲ್ಲಿಂದ ಬರೋದೇ ಸಂಜೆ ಆಯಿತು ಅಂದರೆ ಎಷ್ಟು ಕೆಲಸಗಳೆಲ್ಲ ಹಂಗಂಗೆ ಅಂಟ್ಕೊಂಡಿರುತ್ತೆ ಅಂತಂದರೆ, ಅಂದರೆ ಮನೆ ಕಸ ಅದು ಅಂತಲ್ಲ, ವಸ್ತುಗಳು, ಈ ಥರ ವಸ್ತುಗಳು ಯಾವುದಾದ್ರು ನೀಟಾಗಿ ಜೋಡ್ಸೋಕ್ಕಾಗ್ತಾಯಿಲ್ಲ, ಏನಿಲ್ಲ ನೋಡಿ. ಅಲ್ಲೊಂದು ಇಲ್ಲೊಂದು ನೋಡಿ, ಇಲ್ಲಿ ನೋಡಿ, ಎಲ್ಲ ಬೇಕಾಗಿದ್ದು ಒಂದಷ್ಟು ಕೊಂಬುಗಳು ಆಗ್ಬೋದು, ಬೇಕಾಗಿರೋದು ಬೇಡದದ್ದು, ಡೈಲಿ ಯೂಸ್ ಮಾಡೋದು, ಯೂಸ್ ಮಾಡದೇ ಇರೋದು ಎಲ್ಲ ಇಲ್ಲಿಲ್ಲೇ ಒಂದಿಷ್ಟು ಹಿಂಗೆ ತುಂಬ್ಕೊಂಡೈತೆ. ಎಲ್ಲ ಬೇಕಾಗಿರೋದೆಲ್ಲ ಇಲ್ಲಿ ಇಟ್ಕೊಂಡು ಅಪರೂಪಕ್ಕೆ ಯೂಸ್ ಮಾಡೋದಿಲ್ಲ, ಅದೊಂದು ಸೈಡ್ ಇಟ್ಟು ಈಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಇದನ್ನು ಜೋಡಿಸ್ಬಿಟ್ಟು ಹೋದೆ. ನಾನು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ, ಯಾವುದು ವೀಡಿಯೋ ಮಾಡಿಲ್ವಲ್ಲ, ಇರಪ್ಪ ತಗೊಂಡು ಬರೋಣ ಅಂದ್ಬಿಟ್ಟು. ಏನು ಏನು ಚೆಲ್ಲರ ಅಂತ? ವಾ, ಅವಾಗ ನೋಡಿ ಏನು ಚೆಲ್ಲಿದ್ದೀನಿ ನಾನು. ಹಾಂ, ಅದೆಲ್ಲ ಅಲ್ಲಿ ತೆಗ್ದು ಹಾಕ್ಬೇಕು ತಾನೆ. ಯಾವುದಾದ್ರೂ ವಾಶ್ ಮಾಡೋಕ್ಕೆ ಕೊಂಬಿದ್ರೆ ತಗೊಂಡೋಗಿ ವಾಶ್ ಮಾಡೋಕೆ ಹಾಕಬೇಕು. ಗಲೀಜಾಗಿದ್ದರೆ, ಚೆನ್ನಾಗಿರೋದಿದ್ರೆ ಎತ್ತು ಮಡಿಕೋಬೇಕು, ಎಲ್ಲ ಮಾಡ್ಬೇಕು ತಾನೆ. ಇನ್ನು ಚೆಲ್ದಾನೆ ಹೆಂಗೆ ಎಲ್ಲ ಜೋಡಿಸ್ಕೊಂಡು ಹೆಂಗೆ ಮಾಡೋಕ್ಕಾಗುತ್ತೆ? ನೋಡಿ ತೆಗಿತಾನೆ ನೋಡಿ. ಅದರಲ್ಲಿ ಒಂದು ವಾಶ್ ಮಾಡೋಕೆ ಹಾಕಬೇಕು. ಅದನ್ನು ಯಾವ್ದು ಹೇಳು ವಾಶ್ ಮಾಡೋದು? ಈಗ ನಿನ್ನ ಕೈಲಿ ಹಿಡ್ದಿರೋದ್ರಲ್ಲಿ, ನಿನ್ನ ಕೈಲಿ ಹಿಡ್ದು ಎರಡು ಅದಕ್ಕೇ ವಾಶ್ ಮಾಡಬೇಕು ಅಂತ ನಾನೆಲ್ಲ ತೆಗೆದು ಕೆಳಗಡೆ ಇಟ್ಟಿರೋದು. ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಬ್ರಾಸ್ಲೆಟು, ಕ್ಲಿಪ್ಸು, ವಾಚು ಎಲ್ಲ ಅಲ್ಲಲ್ಲೇ ಇದೆ. ಕೆಳಗಡೆನೇ ಒಂದಷ್ಟು ಇದೆ. ಅದು ಯಾವ ಥರ ಆಗಿದೆ ನನಗಂತೂ ಗೊತ್ತಿಲ್ಲ. ಅದೆಲ್ಲ ನೋಡಬೇಕು, ಕ್ಲೀನ್ ಮಾಡಿಬಿಡ್ತೀನಿ ಮೊದಲು ಇದೆಲ್ಲ. ಮಮ್ಮನ ಹತ್ರ ಒಂದು ವರ್ಷ ಬಟ್ಟೆ ಇಸ್ಕೊಂಡು ಬಾ ಪೂಜಿಮ. ಇವೆಲ್ಲ ಡೈಲಿ ಯೂಸ್ ಮಾಡೋದೆಲ್ಲ ಯಾವುದ್ಯಾವುದೋ ಪ್ರಾಡಕ್ಟ್ಗಳಿದೆ, ನನಗೆ ಅಷ್ಟಾಗಿ ಅವೆಲ್ಲ ಗೊತ್ತಾಗೋದಿಲ್ಲ. ಅದು ಎಲ್ಲ ಶೈಲಿನೇ ಯೂಸ್ ಮಾಡೋದು. ಇದೆಲ್ಲ ನೋಡಿ, ಇದೆಲ್ಲ ಪುಟ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಒರ್ಸೋಕ್ಕಂದ. ಇದೆಲ್ಲ ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಗಳಿದೆಲ್ಲ. ಇದೆಲ್ಲ ಪ್ರಮೋಷನ್ಗೆ ಅಂತಲೇ ಬರ್ತಾಯಿರ್ತವೆ. ಇದೆಲ್ಲ ಸುಮಾರು ಪ್ರಾಡಕ್ಟ್ ಯೂಸೇ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದಾಳೆ ನೋಡಿ. ಎಲ್ಲ ಕ್ಲೀನಾಗಿ ಜೋಡಿಸೋಣ, ಏನೇನು ಮಾಡೋದು ನೋಡಿ. ಇಲ್ಲೊಂದಿಷ್ಟು ವಸ್ತುಗಳು ನೋಡಿ, ಇದೆಲ್ಲ ಸ್ವಲ್ಪ ಸ್ಟಿಕ್ಕರ್ ಆಗ್ಬೋದು. ಇಲ್ಲೂ ಕೂಡ ಯಾವುದೋ ನೋಡಿ ಪ್ರಮೋಷನ್ ಬಂದಿರೋ ಕ್ರೀಮ್, ಇಡೀ ಕ್ರೀಮೆಲ್ಲ ಇಲ್ಲೇ ತುಂಬ್ಕೊಂಡಿದ್ದಾಳೆ. ಬೇಡ ಅಂದರೆ ಎತ್ತಿರ್ಬೇಕಲ್ಲ ಸ್ವಲ್ಪ, ಹಾಗಾಗಿ ಸ್ಟಿಕ್ಕರ್ಗಳೆಲ್ಲ ಇಲ್ಲಿದೆ. ಇದೆಲ್ಲ ಕ್ಲಿಪ್ಸು, ಸ್ಟಿಕ್ಕರ್ಸು, ಇಲ್ಲೊಂದು ಕೊಂಬಿದೆ. ನಮ್ಮ ಖುಷ್ ಗೌಡ್ರು ಏನು ಮಾಡ್ತಿದ್ದಾರೆ ನೋಡಿ, ಅವ್ರ ಅಮ್ಮನ ಬ್ರಾಸ್ಲೆಟ್, ಇಡೀ ಬ್ರಾಸ್ಲೆಟ್ ಎಲ್ಲ ತಗೊಂಡು ಹಾಕ್ಕೊಂಡಿದ್ದಾನೆ ನೋಡಿ. ಏರ್ ಡ್ರೈಯರು ಸ್ವಲ್ಪ ಇದು ತುಂಬಾ ಹೆವಿ ಇದೆ, ಸ್ವಲ್ಪ ಕಾಸ್ಟ್ಲಿ ಇದಲ್ವಾ, ಹಾಗಾಗಿ. ಇನ್ನೊಂದಿದೆ, ಅದು ಲೋಕಲ್ ಅನ್ನಂಗಿದೆ. ಅದು ಲೋಕಲಲ್ಲೂ ಪುಟ, ಅದು ನಾರ್ಮಲ್. ಇದು ಪ್ರೊಫೆಷ್ನಲ್ ಚೆನ್ನಾಗಿದೆ ಇದೊಂದು. ಮತ್ತು ಏರ್ ಸ್ಟ್ರೈಟ್ನರ್ ಎರಡನ್ನೂ ಕೂಡ ಎತ್ತಿಡ್ತು ನನ್ನ ಮಗಳು. ಇದು ಕೆಳಗಡೆ ಹಾಕ್ಬಿಟ್ಟವಳೆ. ಇದೊಂದಿಷ್ಟು ಇಲ್ಲಿ ಅಂದರೆ ಡೈಲಿ ಯೂಸ್ ಮಾಡೋದೇನಿಲ್ಲ,
ಸ್ವಲ್ಪ ಜಾಸ್ತಿ ಆಯಿಲ್ಗಳಿತ್ತಲ್ವ ಅದಾಗ್ಬೋದು, ಯಾವುದೋ ಪೌಡ್ರು, ಒಂದಿಷ್ಟು ಪೌಡ್ರ್ ಆಗ್ಬೋದು, ಲೋಷನ್ ಮತ್ತು ಏನೇನೋ ಕ್ರೀಮ್ಗಳೆಲ್ಲ ಇತ್ತು. ಅದಕ್ಕೆ ಇದನ್ನು ಕ್ಲೀನ್ ಮಾಡಿ ಎಲ್ಲ ಇದ್ರೊಳಗಡೆ ಹಾಕ್ಬಿಟ್ಟೆ. ಇಲ್ಲಾಂದ್ರೆ ಅಲ್ಲೊಂದು ಇಲ್ಲೊಂದು ಸುಮ್ಮನೆ ಕೈಗೆ ಸಿಗ್ತಾ ಇರುತ್ತೆ. ಬೇಡದೆಲ್ಲ ಏನಕ್ಕೆ ಸುಮ್ಮನೆ ಒಂದಿಷ್ಟು ಕೂಡ ಇಲ್ಲೂ ಕೂಡ ಹಾಕಿದ್ದೀನಿ ನೋಡಿ. ಇಲ್ಲಂತೂ ಒಂದಿಷ್ಟು ಕ್ಲಿಪ್ಸು ಎಲ್ಲ ಹಾಕ್ಬಿಟ್ಟಿದ್ದೀನಿ, ಬ್ರಾಸ್ಲೆಟು ಎಲ್ಲನೂ. ಹಾಕು. ಇದೊಂದು ಇಲ್ಲೇ ಐತೆ. ಇದು ಎತ್ತಿಡು ಪುಟ, ಯೂಸೇ ಮಾಡಿಲ್ಲಲ್ವ ಇದನ್ನು, ಹೊಸದು ನೋಡಿ. ಹಿಂಗಿದೆ ಕ್ಲಿಪ್ಸ್ ಬರುತ್ತೆ ಇದಕ್ಕೆ, ಹಿಂಗೆ ಈ ಥರ ಇರುತ್ತಲ್ವ, ತಗೊಂಡೋಗಿ ಅಂಟಿಸ್ಬಿಡೋದು ಅಷ್ಟೇ. ನಾವಿವಾಗ ಮನೆ ನೋಡೋಣ ಅಂತ ಬಂದ್ವಿ. ಮನೆ ಅಂತೂ ನನಗದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾಕೆಂದ್ರೆ ನೋಡಿದ ತಕ್ಷಣ ಮನೆ ಆಗಿದೆ, ಆದರೆ ಜಾಗ ಕೂಡ ಹಾಗೇ ಇದೆ. ಹೊರಗಡೆ ಆಗ್ಬೋದು, ಮತ್ತು ಇಲ್ಲಿ ನೋಡಿ ಮುಂದೆ ಬರಬೇಕಾದ್ರೆ ಹಾಲ್ ಆಗ್ಬೋದು, ಮತ್ತು 3 ಬೆಡ್ರೂಮ್ ಇದೆ, ಓಪನ್ ಕಿಚನ್. ಮತ್ತು ತುಂಬಾ ಇಷ್ಟ ಆಯಿತು ಈ ಮನೆ ನೋಡಿದ ತಕ್ಷಣ. ಇದೇ ಮನೆಗೆ ನಾವು ಮೊದಲು ಬಂದ್ವಿ ಅಲ್ವಾ, ಹಾಗಾಗಿ ಇಷ್ಟ ಆಯಿತು ನೋಡಿ. ಆ ರೂಮ್ಗಳು ಕೂಡ ಏನು ಚಿಕ್ಕದು ಅಂತ ಏನು ಅನಿಸೋದಿಲ್ಲ, ಸ್ವಲ್ಪ ಓಕೆ. 2 ರೂಮು, ಒಂದು ಮೀಡಿಯಮ್ ಇದೆ, ಇನ್ನೊಂದು ರೂಮ್ ಸ್ವಲ್ಪ ದೊಡ್ಡದಿದೆ. ಇದು ನೋಡಿ ಹೀಗಿದೆ. ಎಲ್ಲಕ್ಕೂ ಕೂಡ ವಾಲ್ಡ್ರೂಮ್ ಕೂಡ ತುಂಬಾ ಚೆನ್ನಾಗಿ ಫಿಟ್ ಮಾಡಿಸಿದ್ದಾರೆ. ಇನ್ನು ವರ್ಕಿಂಗ್ ನಡೀತಿದೆ, ಕೆಲಸಗಳಿರೋದ್ರಿಂದ ಸ್ವಲ್ಪ ಗೃಹ ಪ್ರವೇಶ ಕೂಡ ಅವ್ರದ್ದು ಇನ್ನು ಮುಂದಿನ ತಿಂಗಳು ಅಂತ ಹೇಳಿದ್ರು. ಹಂಗಾಗಿ ಇನ್ನು ವರ್ಕ್ ನಡೀತದೆ ಅಂತ ಹೇಳಿದ್ರು. ಅವ್ರು ಏನೇನು ಬರುತ್ತೆ, ಲೈಟಿಂಗ್ಸ್ ಆಗ್ಬೋದು ಎಲ್ಲ. ಇಟಾಲಿಯನ್ ಕಿಚನ್ ಸೂಪರಾಗಿದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೆಲ್ಲ. ಇಲ್ಲೂ ಕೂಡ ಒಂದು ವಾಶ್ ಬೇಷನ್ ಇಡಿಸ್ತೀವಿ ಅಂತ ಹೇಳಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಏನಾದರೂ ಇಟ್ಕೋಬೋದು, ಕೆಳಗಡೆ ಜಾಗ ಎಲ್ಲ ಇದೆ, ಓಪನ್ ಇದೆ ನೋಡಿ. ಇದೊಂದು ದೊಡ್ಡದಾಗಿದೆ ಈ ರೂಮ್ ಅಂತೂ. ಇಲ್ಲೂ ಎಲ್ಲ ಕನ್ನಡಿ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಇನ್ನೂ ಕೆಲಸಗಳು ನಡೀತಾ ಇದೆ ಅಲ್ವಾ, ಹಾಗಾಗಿ ನೋಡಿ. ಇದು ಹೊರಗಡೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಂಥ ಒಂದು ಜಾಗ ಆಗ್ಬೋದು. ಕೂತ್ಕೊಂಡು ಇಲ್ಲೆಲ್ಲ ಏನು ಬೇಕಾದ್ರೂ ಸ್ವಲ್ಪ ಇಟ್ಕೋಬೋದು, ಕೆಲಸ ಮಾಡ್ಬೋದು. ಇಲ್ಲೂ ಕೂಡ ಇಂಡಿಯನ್ ಟಾಯ್ಲೆಟ್ ಕೂಡ ಒಂದು ಹೊರಗಡೆನೇ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಸ್ನಾನದ ಮನೆ. ಇಲ್ಲೂ ಕೂಡ ಒಂದು ವೆಸ್ಟರ್ನ್ ಬರುತ್ತೆ ಅಂತ ಹೇಳಿದ್ರು, ಎಲ್ಲ ಮಧ್ಯೆ ಏನೋ ಇದಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ತುಂಬಾ ಇಷ್ಟ ಆಯಿತು ನಮಗಂತೂ ಈ ಮನೆಯಪ್ಪ. ಮತ್ತು ಗಾಳಿ ಬೆಳಕಿಗಂತೂ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದರೆ ಇವಾಗ ನಾವು 3 ಬೆಡ್ರೂಮ್ ಇರೋದು ಮಾಡೋಣ, ದೊಡ್ಡದಾಗಿರ್ಬೇಕು ಸ್ವಲ್ಪ ಮನೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ಪಕ್ಕದಲ್ಲೂ ಕೂಡ ತುಂಬಾ ಒಳ್ಳೆ ಜಾಗ ಇದೆ, ತೋಟ ಇದೆ. ತುಂಬಾ ನಾವು ಈ ಥರ ಒಂದು ಪೀಸ್ಫುಲ್ ಆಗಿರೋ ಜಾಗನ ಹುಡ್ತಾ ಇದ್ವಿ. ಅದೇ ರೀತಿ ಒಂದು ಒಳ್ಳೆ ಜಾಗ ಸಿಕ್ಕಿದೆ. ಯಾಕೆಂದರೆ ನಾವು ಇರುವಂಥ ಜಾಗ ತುಂಬಾ ಚೆನ್ನಾಗಿರಬೇಕು, ಖುಷಿ ಕೊಡಬೇಕು. ಆ ಥರ ಇದ್ರೇ ಚೆಂದ ನೋಡಿ. ಈ ಸೈಡೆಲ್ಲ ಈ ಥರ ಕಾಣಿಸ್ತದೆ ನೋಡಿ ಹೊರಗಡೆಯಿಂದ, ತುಂಬಾ ಚೆನ್ನಾಗಿದೆ. ಸೇಮ್ ಎಲ್ಲ ಹೊರಗಡೆ ಕೂಡ ತುಂಬಾ ಜಾಗ. ಅವರು ಕೊಡಲ್ವಾ? ಈ ಮನೆ ಒಂದು ನೋಡ್ಕೊಂಡು ಬಂದ್ವಿ, ನಮ್ಗೆ ತುಂಬಾ ಇಷ್ಟ ಆಯಿತು. ಸುರೇಶ್ ಕೂಡ ಹೇಗಿದೆ ಅಂತ ಹೇಳ್ತಾರೆ ಅಲ್ವಾ, ಹಾಗಾಗಿ ಅಲ್ವಾ ನೋಡಿ ಕೆಲಸ ಅಟ್ಯಾಚ್ ಬಾತ್ರೂಮ್. ಇದೊಂದು ಮೊದಲನೇ ಮನೆಯೇ ನಾವು ನೋಡೋಕೆ ಬಂದ್ವಿ, ಅದು ತುಂಬಾ ಇಷ್ಟ ಆಗೋಯ್ತು ನಮಗೆ. ಇದು ಸೆಕೆಂಡು. ಇದು ನೋಡಲಿಕ್ಕೆ ಹೊರಗಡೆಯಿಂದ ಒಳ್ಳೆ ಅಪಾರ್ಟ್ಮೆಂಟ್ ಅಲ್ವಾ, ಅದು ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋದ್ವಿ. ನಿಜವಾಗ್ಲೂ ನನಗೆ ಈ ಮನೆ ಇಷ್ಟ ಅಂತ ಆಗಲಿಲ್ಲ. ಇದು ಕಿಚನ್ ಹೋದ ತಕ್ಷಣನೇ ಕಿಚನ್ ಇದೆ. ಕಿಚನ್ ಅದ್ರ ಮೇಲ್ಗಡೆ ಕೂಡ ಯಾವುದೋ ಮಾಡಿಲ್ಲ. ಇಲ್ಲಿ 2 ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಏನೋ ಇಟ್ಕೋಬೋದು. ನನಗೆ ಇದೊಂದು ಇದಿದೆ, ರೂಮ್ ಇದೆ ನೋಡಿ. ಈ ರೂಮಲ್ಲಿ ಒಂದರಲ್ಲೇ ವಾಲ್ಡ್ರೂಮ್ ಇರೋದು, ಇನ್ನೊಂದರಲ್ಲಿ ಇಲ್ಲ. ಮತ್ತು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದೊಂದರಲ್ಲಿ. ಇದೊಂದು ರೂಮ್ ಅಂತೂ ಇಷ್ಟ ಆಯಿತು. ಹಾಗೆಯೇ ಇಲ್ಲೊಂದು ವಾಶ್ ಬೇಷನ್ ಇದೆ ನೋಡಿ. ಇದೊಂದು ರೂಮಲ್ಲಿ ಏನಿಲ್ಲ, ಎಲ್ಲ ಫುಲ್ ಖಾಲಿ ಖಾಲಿ. ಇಷ್ಟ ಆಗಲಿಲ್ಲ, ಅದಕ್ಕೇ ರೂಮ್ ಖಾಲಿ ಇರೋದ್ರಿಂದ ಇಷ್ಟ ಆಗಲಿಲ್ಲ. TV ಯೂನಿಟ್ ಕೂಡ ಇಲ್ಲ ಇಲ್ಲಿ ನೋಡಿ. ಇಲ್ಲಿ ಸ್ನಾನದ ಮನೆ, ಅದ್ರೊಳಗಡೆ ಮಾಮೂಲಿ ಇಂಡಿಯನ್ ಟಾಯ್ಲೆಟ್ ಒಂದು ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಮಳೆ ಏನಾರು ಬಂತು ಅಂದರೆ ಖಂಡಿತವಾಗ್ಲೂ ಇಲ್ಲೆಲ್ಲ ಬೀಳ್ತಾ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೂ ಮಾಡೋಂಗಿಲ್ಲ. ಈ ಮನೆ ಅಂತೂ ಇಷ್ಟ ಆಗಲಿಲ್ಲ. ಇನ್ನೂ 1-2 ಮನೆ ನೋಡಿದ್ವಿ, ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ನಾನು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಷ್ಟ ಆಗಲಿಲ್ಲ. ನೋಡ್ತಾ ಇದ್ದೀವಿ ಸ್ವಲ್ಪ ನಿಧಾನದಲ್ಲಿ ತಾಳ್ಮೆಯಿಂದ. ಹೊಸ್ದಾಗಿರೋಂಥ ಒಂದು ಚೆನ್ನಾಗಿರೋ ಒಳ್ಳೆ ಮನೆನ ನೋಡೋಣ. ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಮನೆಗೆ. ಯಾವಾಗ ನಾವು ಈ ವಿಡಿಯೋ ಮಾಡೋದ್ರಿಂದ ಕತ್ಲಾಗಿದ್ದರೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿರೋವಂಥ ಒಂದು ಮನೆನ ಹುಡುಕ್ತಾ ಇದ್ದೀವಿ. ನೋಡೋಣ ಅಂತ ಮನೆ ಸಿಕ್ಕರೆ ಖಂಡಿತವಾಗಲೂ ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಾವು ಅರ್ಜೆಂಟಿಗೆ ಅಂತ ಏನಿಲ್ಲ, ಆದಷ್ಟು ಹುಡುಕ್ತಾ ಇರ್ತೀವಿ ನಾನು ಶೈಲಿ ಅಂತ. ಡೈಲಿ ಹುಡ್ಕೋದೇ ಆಗಲಿ ಒಳ್ಳೆ ಮನೆ ಸಿಗೋಗಂಟ ನೋಡೋಣ, ಆ ಮನೆ ಏನಾದರೂ ಆಗ್ಬೋದು.